ಜುಲೈ ತಿಂಗಳ ಮಾಸಭವಿಷ್ಯ. ಅದರಲ್ಲಿ ಮಕರ ರಾಶಿಯವರಿಗೆ ಹೇಗಿದೆ ನೋಡೋಣ. ಈ ರಾಶಿಯವರಿಗೆ ಹಣಕಾಸಿನ ವಿಚಾರದಲ್ಲಿ ಹೇಗಿದೆ ಮತ್ತು ಉದ್ಯೋಗ ಕ್ಷೇತ್ರದಲ್ಲಿ ಹೇಗಿದೆ, ಪ್ರೀತಿ ಪ್ರೇಮ ವಿಚಾರ ಮತ್ತು ವಿದ್ಯಾರ್ಥಿ ಕ್ಷೇತ್ರದಲ್ಲಿ ಹೇಗಿದೆ, ಕೌಟುಂಬಿಕ ವಿಚಾರದಲ್ಲಿ ಹೇಗಿದೆ, ಸತಿಪತಿಯೊಡನೆ ಹೇಗಿದೆ ಮತ್ತು ನಿಮ್ಮ ಜೀವನದಲ್ಲಿ ಯಾವ ಕೆಲಸ ಕಾರ್ಯಗಳು ಮಾಡಿದರೆ ಒಳ್ಳೆಯದು ಅದನ್ನು ಸಂಪೂರ್ಣವಾಗಿ ತಿಳಿಸಿಕೊಡ್ತೇನೆ ಬನ್ನಿ. ಅದಕ್ಕೂ ಮೊದಲು ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೊಂದು ಲೈಕ್ ಕೊಟ್ಟು ನಿಮ್ಮದು ಯಾವುದು ರಾಶಿ ಇದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಮೊದಲನೇದಾಗಿ ಹಣಕಾಸಿನಲ್ಲಿ ಸರ್ವೇ ಸಾಮಾನ್ಯವಾಗಿ ಸ್ಥಿತಿಗತಿಗಳನ್ನು ಸಮಾಧಾನವಾಗಿ ನಿಧಾನವಾಗಿ ಹೋಗ್ತಕ್ಕಂಥದ್ದು ಇರುತ್ತೆ. ಆದರೆ ಹೊಸ ಆದಾಯದ ಮೂಲ ಬರಲಿದೆ. ದುಂದ ವೆಚ್ಚಗಳ ಕಡೆಗೆ ಸ್ವಲ್ಪ ಕಡಿವಾಣ ಹಾಕ್ತಕ್ಕಂಥದ್ದು ಬಹಳ ಉತ್ತಮ. ಶನಿ ಮತ್ತು ರಾಹುಕೇತುಗಳ ಪ್ರಭಾವದಿಂದಾಗಿ ಆರ್ಥಿಕ ಸ್ಥಿತಿಗತಿಗಳಲ್ಲಿ ಏರಿಳಿತಗಳನ್ನು ಕಾಣಬಹುದು. ಹಾಗೆ ಮುಂದಿನ ವಿಚಾರವಾಗಿ ಉದ್ಯೋಗಸ್ಥರಿಗೆ ಹೇಗಿದೆ ನೋಡೋಣ ಬನ್ನಿ. ಶ್ರಮಕ್ಕೆ ತಕ್ಕ ಫಲ ಮತ್ತು ನಿಮ್ಮ ಶ್ರಮಕ್ಕೆ ಮನ್ನಣೆ ಸಿಗಲಿದೆ. ಜುಲೈ ಕೊನೆಯ ವಾರದಲ್ಲಿ ಶನಿಯ ಹಿಮ್ಮುಖ ಚಲನೆಯಿಂದಾಗಿ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ವಿಳಂಬ ಆಗಬಹುದು. ಉದ್ಯೋಗಿಗಳಿಗೆ ಹೊಸ ಹೂಡಿಕೆ ಮಾಡುವಾಗ ಅಥವಾ ಹೊಸ ಏನೋ ಒಂದು ನಿರ್ಧಾರ ತೆಗೆದುಕೊಳ್ಳುತ್ತಿದ್ದೀನಿ ಅಂದರೆ ಸ್ವಲ್ಪ ಆತುರದ ನಿರ್ಧಾರ ತೆಗೆದುಕೊಳ್ಳಬೇಡಿ. ಜಾಗರೂಕರಾಗಿ ನಿಮ್ಮ ನಿರ್ಧಾರವನ್ನು ತೆಗೆದುಕೊಳ್ಳೋದು ಬಹಳ ಉತ್ತಮ. ಪ್ರೀತಿ ಪ್ರೇಮದ ವಿಚಾರ ನೋಡೋದಾದ್ರೆ, ಪ್ರೀತಿ ಪ್ರೇಮಿಗಳಿಗೆ ದಾಂಪತ್ಯ ಜೀವನ ನಡೆಸುವವರಿಗೆ ಜುಲೈ ತಿಂಗಳಲ್ಲಿ ಉತ್ತಮ ಮಾರ್ಗದರ್ಶನ ಸಿಗಲಿದೆ. ಸಂಗಾತಿಯೊಂದಿಗೆ ಅತ್ಯುತ್ತಮವಾದ ವಾತಾವರಣ, ಅತ್ಯುತ್ತಮವಾಗಿರ್ತಕ್ಕಂಥದ್ದು. ಅವಿವಾಹಿತರಿಗೆ ಯಾರಿಗೆಲ್ಲ ಕನ್ಯಾ ಸಿಗ್ತಾ ಇಲ್ಲ, ಯಾರಿಗೆಲ್ಲ ಮದುವೆ ವಿಚಾರದಲ್ಲಿ ವಿಳಂಬ ಆಗ್ತಾ ಇದೆ ಅಂದರೆ ಈ ಜುಲೈ ಮಾಸದಲ್ಲಿ ನಿಮಗೆ ಒಂದು ಒಳ್ಳೆಯ ಮಾರ್ಗದರ್ಶನ ಅನ್ನೋದು ಶುರುವಾಗಿದೆ. ಒಂದು ಒಳ್ಳೆಯ ಶುಕ್ರದಶ ಅನ್ನೋದು ಶುರುವಾಗಿದೆ. ಹಾಗಾಗಿರೋದ್ರಿಂದ ನಿಮಗೆ ಒಂದು ಸಂಬಂಧ ಹುಡುಕುವವರಿಗೆ ಒಂದು ಸಂಬಂಧ ಹುಡುಕುವವರಿಗೆ ಪ್ರೀತಿ ಯಾರಿಗೆ ಮದುವೆ ಆಗಿಲ್ಲ ಅವರಿಗೆ ಒಂದು ಸಂಬಂಧ ಅಂತಕ್ಕಂಥದ್ದು ಸಿಗ್ತಕ್ಕಂಥದ್ದು ಇದೆ. ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದ ಕಡೆ ನೋಡೋದಾದ್ರೆ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಅನುಕೂಲವಿದೆ. ಏಕಾಗ್ರತೆ ಮತ್ತು ಸೋಷಿಯಲ್ ಮೀಡಿಯಾ ನಿಮ್ಮ ಜಾಲತಾಣಗಳು ಬಿಟ್ಟು ನಿಮ್ಮ ಫೋಕಸ್ಸು ನಿಮ್ಮ ಎಜುಕೇಷನ್ ಕಡೆ ಹಾಕಿದರೆ ಉತ್ತಮ ಮತ್ತು ಉನ್ನತ ಶ್ರೇಣಿಗೆ ಸೇರ್ತೀರಿ. ಇಲ್ಲ ಅಂದರೆ ಸ್ವಲ್ಪ ಸಮಸ್ಯೆಗಳು ಎದುರಾಗಬಹುದು. ಹಾಗಾಗಿ ಕೆಲವೊಂದು ಏನಂತಾರೆ ಗೊತ್ತಾ, ನಿಮ್ಮ ಸಂಘದ ಸಹವಾಸದಿಂದ ಸ್ವಲ್ಪ ಕೆಡುವಂಥ ಸಮಸ್ಯೆಗಳಿದೆ. ಸಂಘದ ಸಹವಾಸದಿಂದ ಸ್ವಲ್ಪ ಸಮಸ್ಯೆಗಳು ಅನುಭವಿಸ್ತಕ್ಕಂಥದ್ದಿದೆ. ಹಾಗಾಗಿ ನೀವು ಯಾರ ಜೊತೆ ಬೆರೀತಿದ್ದೀರಾ, ಯಾರು ಹೆಂಗಿದ್ದಾರೆ ಅಂತ ತಿಳ್ಕೊಂಡ್ಬಿಟ್ಟು ಸಹವಾಸ ಮಾಡೋದು ಬಹಳ ಉತ್ತಮವಾಗಿರ್ತಕ್ಕಂಥದ್ದಿದೆ. ಸ್ವಲ್ಪ ಏರಿಳಿತಗಳು ಕಾಣಬಹುದು. ಹಾಗಾಗಿ ಈ ಜುಲೈ ತಿಂಗಳಲ್ಲಿ ಮಕರ ರಾಶಿಯವರಿಗೆ ವಿಶೇಷವಾಗಿ ಏನಪ್ಪ ಅಂದರೆ ನೀವು ಈ 5 ವಿಚಾರದಲ್ಲಿ ಜಾಗರೂಕರಾಗಿದ್ದರೆ, ಈ 5 ವಿಷಯದಲ್ಲಿ ಎಚ್ಚರವಾಗಿದ್ದರೆ ನಿಮಗೆ ಯಾವುದೇ ತರಹದ ಈ ಮಾಸದಲ್ಲಿ ಸಮಸ್ಯೆ ಬರೋದಿಲ್ಲ. ಮೊದಲನೇದಾಗಿ ನಾವು ಯಾರ ಜೊತೆ ಬೆರೀತಿದ್ದೀವಿ, ವಿದ್ಯಾರ್ಥಿಗಳಿಗೆ ನಾವು ಯಾರ ಸಂಘ ಸಹವಾಸ ಮಾಡ್ತಾ ಇದ್ದೀವಿ, ಅವರು ಎಂಥವರು ಅಂತ ತಿಳ್ಕೊಂಡ್ಬಿಟ್ಟು ಅವರ ಸಹವಾಸ ಮಾಡೋದು ಬಹಳ ಉತ್ತಮ. ಎರಡನೇದಾಗಿ ಕುಟುಂಬಸ್ಥರಿಗೆ ಬೇರೆಯವರ ಮೇಲೆ ಅವಲಂಬನೆ ಆಗುವುದು ಕಡಿಮೆ ಮಾಡ್ಬೋದು. ಮತ್ತು ಬೇರೆ ಹೂಡಿಕೆ ವ್ಯಾಪಾರಗಳಲ್ಲಿ ಸ್ವಲ್ಪ ವಿಚಾರ ಮಾಡಿದರೆ ಬಹಳ ಉತ್ತಮ. ಮತ್ತು ಮನೆ ಕಟ್ಟಡ, ಮನೆಗೆ ಏನಾದರೂ ಕಟ್ತೀವಿ, ಮನೆ ತಗೊಳ್ತಾ ಇದ್ದೀವಿ ಅಂದಮೇಲೆ ಅದಕ್ಕೆ ನಾವು ಸ್ವಲ್ಪ ಹಿಂದೆ ಫೈನಾನ್ಷಿಯಲಿ ಎಲ್ಲ ರೀತಿಯಿಂದ ನಾವು ಭದ್ರಕೋಟೆ ಒಂದು ಚೌಕಟ್ಟಿನಲ್ಲಿ ಇದ್ಕೊಂಡ್ಬಿಟ್ಟು ಹೋಗೋದು ಬಹಳ ಉತ್ತಮ. ಆರೋಗ್ಯದ ವಿಚಾರ ನೋಡೋದಾದರೆ ಆರೋಗ್ಯದಲ್ಲಿ ಸ್ವಲ್ಪ ಜೀರ್ಣಕ್ಕೆ ಸಂಬಂಧಪಟ್ಟಂತೆ, ಸ್ವಲ್ಪ ಹೃದಯಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಕಾಣ್ಬೋದು. ಹಾಗಾಗಿ ಆರೋಗ್ಯದ ವಿಚಾರದಲ್ಲೂ ಸರಿಯಾದ ನಿಯಮಿತ ಆಹಾರದ ಪದ್ಧತಿಯನ್ನು ಪಾಲನೆ ಮಾಡಿದರೆ ಆರೋಗ್ಯದಲ್ಲೂ ಎಲ್ಲ ರೀತಿಯಿಂದ ಸರಿಯಾಗತಕ್ಕಂಥದ್ದಿದೆ. ಮಕರ ರಾಶಿಯವರಿಗೆ 50-50 ಮಿಶ್ರ ಫಲ ಕಾಣಬಹುದು ನಾವು. ಏಕೆಂದರೆ ಅಷ್ಟು ನಮಗೆ ಸಮಸ್ಯೆನೂ ಇಲ್ಲ, ಅಷ್ಟು ನಮಗೆ ಒಳಿತೂ ಇಲ್ಲ. ಹಾಗಾಗಿ ಜಾಗರೂಕರಾಗಿರಿ. ಯಾವುದೇ ಕೆಲಸ ಕಾರ್ಯಗಳು ಮಾಡೋಕ್ಕೂ ಮುಂಚೆ ವಿಚಾರ ಮಾಡಿದರೆ ಎಲ್ಲ ಸರಿ ಹೋಗ್ತಕ್ಕಂಥದ್ದಿದೆ. ಇದೇ ರೀತಿಯ ಹೆಚ್ಚಿನ ಮಾಹಿತಿಗಾಗಿ ಈ ಕೆಳಗಡೆ ಕಾಣುತ್ತಿರುವ ನಂಬರನ್ನು ಸಂಪರ್ಕ ಮಾಡಿ. ಸರ್ವೇಭ್ಯಃ ಸುಖಿನೋ ಭವಂತು.